ವೆಲ್ಕಮ್ ಬ್ಯಾಕ್. ಸ್ವಾಗತ ನಮ್ಮ ಚಾನಲ್ ಆ್ಯಕ್ಟಿವ್ ಕಟಾಲಿಸ್ಟ್ಗೆ. ಸೊ ನಿನ್ನೆ ಒಂದು ಪ್ರೆಸ್ ನೋಟ್ ಪ್ರಕಾರ ವಿ ಟಿ ಅವ್ರು ಹೇಳಿರೋದೇನು ಅಂದರೆ ಬಿ ಟೆಕ್ 3rd 4th 5th ಆ್ಯಂಡ್ 6th ಸೆಮ್ ಅವರಿಗೆ ಮೇಕಪ್ ಎಕ್ಸಾಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಪ್ಲಿಕೇಶನನ್ನು ರಿಲೀಸ್ ಮಾಡಿದ್ದಾರೆ ಅಂತ. ಸೊ ನಾನು ಇನ್ಸ್ಟ್ರಕ್ಷನ್ಸನ್ನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿ. ಲೈಕ್ ನಿಮ್ಮ ಒಂದು ಪರ್ಟಿಕ್ಯುಲರ್ ಸೆಮ್ಮಿಗೆ ಏನು ಅಪ್ಲಿಕೇಬಲ್ ಇದೆ, ನೀವು ಎಲಿಜಿಬಲ್ ಹೌದೋ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಐ ವಿಲ್ ರಿಪ್ಲೈ. ಓಕೆ, ಫಸ್ಟ್ ಆಫ್ ಆಲ್ ಟೆನ್ಷನ್ ತೊಗೋಬೇಡಿ. ಲೈಕ್ ಯಾಕೆ ಅಂದರೆ ಮೇಕಪ್ ಎಕ್ಸಾಮಿಗೆ ಓದೋದು ಈಸಿ. ಜಸ್ಟ್ ನೀವು 2 year PYQ ಪೇಪರ್ಸ್ ಮತ್ತು ನಿಮ್ಮ ರೆಗ್ಯುಲರ್ ಪೇಪರ್, ನೀವು ಯಾವ್ದು ಒಂದು ಪೇಪರಿಗೆ ಬರೆದು ಲೈಕ್ ಸ್ವಲ್ಪ ಫೇಲ್ ಆಗಿರ್ತೀರಲ್ವ, ಆ ಪೇಪರ್ ಮತ್ತು ಮಾಡೆಲ್ ಪೇಪರ್ ಇಷ್ಟು ನೋಡ್ಕೊಂಡು ಹೋದರೆ ಬೇಕಾದಂಗೆ ನೀವು ಪಾಸ್ ಏನು ಸ್ಕೋರೇ ಮಾಡ್ತೀರಾ. ಬಟ್ ನನ್ನ ಕಡೆಯಿಂದ ಒಂದೇ ಸಜೆಷನ್ ಏನು ಅಂದರೆ, ಲೈಕ್ ಇವಾಗ ಪಾಸ್ ಆಗ್ಲಿಕ್ಕೆ ಓದ್ತಿದ್ದೀರಾ ಅಲ್ವಾ, ಒಂದೇ ಮಾಡ್ಯೂಲ್ 2 ಮಾಡ್ಯೂಲ್ ಓದ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಇಟ್ಕೋಬೇಡಿ ತಲೆಯಲ್ಲಿ. ಅಟ್ಲೀಸ್ಟ್ 4 ಮಾಡ್ಯೂಲ್ ಓದ್ಕೊಳ್ಳಿ. ನಂಗೆ ಗೊತ್ತು ನಿಮ್ಗೆ ಇವಾಗ ರೆಗ್ಯುಲರಾಗಿ ನೆಕ್ಸ್ಟ್ ಟೈಮ್ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ, ಓದೋದು ಕಷ್ಟ ಆಗುತ್ತೆ ಅಂತ. 5 ಮಾಡ್ಯೂಲ್ಸಲ್ಲಿ 4 ಮಾಡ್ಯೂಲ್ಸ್ ಆದರೂ ಓದ್ಕೋಬೋದು ಅಲ್ವಾ, ಆ ಥರ ನಿಮ್ಮ ತಲೆಯಲ್ಲಿ ಇರಬೇಕು ಅಷ್ಟೇ. ಸೊ ಅಪ್ಲಿಕೇಶನ್ಸ್ ಬಂದುಬಿಟ್ಟು 22nd ಸೆಪ್ಟೆಂಬರಿಂದ 25th ಸೆಪ್ಟೆಂಬರ್ ಒಳಗಡೆ ಇರುತ್ತೆ. ಸೊ ಈ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕಾಗಲ್ಲ, ಕಾಲೇಜಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಕಾಲೇಜ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಡಬೇಕಾಗುತ್ತೆ. ಸೊ 25th ಅಷ್ಟರಲ್ಲಿ ನೀವು ಅಪ್ಲೈ ಮಾಡಿ, ಇಲ್ಲಾಂದರೆ 500 ಪೆನಾಲ್ಟಿ ಫೀಸ್ ಕೊಟ್ಬಿಟ್ಟು ಪೇ ಮಾಡಬೇಕಾಗುತ್ತೆ. ಆಮೇಲೆ ಹಾಲ್ ಟಿಕೆಟ್ ಬಂದುಬಿಟ್ಟು 29th ಸೆಪ್ಟೆಂಬರಿಗೆ ರಿಲೀಸ್ ಮಾಡ್ತಾರೆ. ಓಕೆ, ಆ್ಯಂಡ್ ನಿಮ್ಗೇನಾದರೂ ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಈ ಒಂದು URL ನೀವು ನಿಮ್ಮ ಬ್ರೌಸರಲ್ಲಿ ಹೋಗಿ ಬ್ರೌಸ್ ಮಾಡಿದರೆ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್, ನೀವು 3rd ಸೆಮ್ 4th ಸೆಮ್ ಅಥವಾ 5th ಸೆಮ್ ಯಾವುದೇ ಸಬ್ಜೆಕ್ಟಿನ ಬ್ಯಾಕ್ಲಾಗಿದ್ದು ಎಕ್ಸಾಮ್ ಬರೀತಿದ್ದೀರಾ ಅಂದರೆ ನನಗೆ ಗೊತ್ತಾಗುತ್ತೆ. ಇವಾಗ ನೀವು ಕಾಲೇಜ್ ಹೋಗ್ತಾ ಮೇಕಪ್ ಎಕ್ಸಾಮ್ ಮತ್ತು ಮಾಡೆಲ್ ಪೇಪರ್ಸ್ ಮತ್ತು PYQ ಪೇಪರ್ ಇದಿಷ್ಟರಿಂದು ಮಾಡ್ಯೂಲ್ ವೈಸ್ ಏನೇನು ಕ್ವೆಶನ್ಸ್ ಕೇಳಿದರು ವಿತ್ ಆನ್ಸರ್ಸ್ PDF ನಾನೇ ನಿಮಗೆ ಕಳಿಸ್ತೀನಿ ಇನ್ ಟೆಲಿಗ್ರಾಮ್. ಆಬ್ವಿಯಸ್ಲಿ ಇದು ಪೇಯ್ಡ್ ಇರುತ್ತೆ. ಪೇಯ್ಡ್ ಯಾಕೆ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ ನನಗೊಬ್ಳಿಗೆ ಬರಲ್ಲ. ಸೊ ಹಾಗಾಗಿ ಆಬ್ವಿಯಸ್ಲಿ ಹ್ಯಾವ್ ಟು ಕಾಂಟ್ಯಾಕ್ಟ್ ವಿತ್ ಮೆನಿ ಟೀಚರ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ಗಿವ್ ದ ಸೊಲ್ಯೂಷನ್ಸ್ ಅಲ್ವಾ. ಸೊ ಅವರು ಮಾಡ್ತಾ ಇರೋದು, ಇವ್ರು ಯಾರೂ ಅಲ್ಲ, ನಿಮ್ಮ VTU ಟೀಚರ್ಸೇ. ಯಾರು ಪೇಪರ್ ಕರೆಕ್ಷನಿಗೆ ಹೋಗ್ತಾರೆ ಅವರೇ. ಸೊ ನಿಮಗೇನಾದರೂ ಆ ಸ್ಟಡಿ ಮೆಟೀರಿಯಲ್ ಬೇಕು ಅಂದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಇದೆ ಆಯಿತಾ. ಚಾನಲ್ ಇನ್ ದ ಸೆನ್ಸ್ ಚಾನಲ್ ಬಿಡಿ, ಇದು ಪರ್ಸ್ನಲ್ ಅಕೌಂಟ್. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಟೆಕ್ಸ್ಟ್ ಮಾಡಬೇಕು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅಂತ. ನೀವು ಕರೆಕ್ಟಾಗಿ ಸಬ್ಜೆಕ್ಟ್ ಕೋಡ್ ಹೇಳಬೇಕು, ಸಬ್ಜೆಕ್ಟ್ ಕೋಡ್ ಯಾವುದು ಮತ್ತು ನಿಮ್ಮ ಬ್ರ್ಯಾಂಚ್ ಯಾವುದು ಅಂತ ಹೇಳಿ. ಯಾಕಂದರೆ ಬ್ರ್ಯಾಂಚ್ ವೈಸ್ ಸಬ್ಜೆಕ್ಟ್ ಕೋಡ್ ಕೂಡ ಚೇಂಜ್ ಆಗುತ್ತೆ. ಸೊ ನೀವು ಅದನ್ನೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಸ್ಟಡಿ ಮೆಟೀರಿಯಲ್ ರಾಂಗ್ ಆಗಿ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ಹೇಳಿ. ಇಲ್ಲಿ ನಾನು ರಿಪ್ಲೈ ಮಾಡ್ತಿರಲ್ಲ, ನನ್ನ ಜೊತೆ ವರ್ಕ್ ಮಾಡೋರು ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಪರ್ ಸಬ್ಜೆಕ್ಟ್ ಇಟ್ ವಿಲ್ ಬಿ ಜಸ್ಟ್ 99 rupees. ಯಾಕಂದರೆ ಕ್ವೆಶನ್ ಪ್ಲಸ್ ಆನ್ಸರ್ ಇರುತ್ತೆ. 1st and 2nd ಸೆಮ್ ಅವರಿಗೆ ಕೆಪ್ಟ್ ಲೆಸ್, ಯಾಕಂದರೆ ಅದು ಈಸಿ ಸಬ್ಜೆಕ್ಟ್ಸ್. 3rd ಹಂಗಲ್ಲ, ನೀವು ಓದಲೇಬೇಕಾಗುತ್ತೆ ಪಾಸ್ ಆಗಬೇಕು ಅಂದರೆ. ಹಿಂದಿನ ಕೂತು ಓದಿದ್ರೆ ಏನಾಗುತ್ತೆ ಅಥವಾ ನೀವು ಹೆಂಗೆ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಸೊ ನಾನು ಹೇಳೋದು ಇಷ್ಟೇ, ಟೆನ್ಷನ್ ತೊಗೋಬೇಡಿ. ಇವಾಗ ಏನು ಕಾಲೇಜಿಗೆ ಹೋಗ್ತಿದ್ದೀರಾ ಕರೆಕ್ಟಾಗಿ ಹೋಗಿ, ಅಟ್ಲೀಸ್ಟ್ ಈ ಸೆಮ್ ಚೆನ್ನಾಗಾಗಲಿ, ಆಗುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಯಾಕಂದರೆ ನಾನು 5th ಸೆಮ್ 4th ಸೆಮ್ ಅವರಿಗೆ ರೆಗ್ಯುಲರಾಗಿ ಫೈನಲ್ ಎಕ್ಸಾಮ್ ಟೈಮಲ್ಲಿ ಹೆಂಗೆ ಓದಬೇಕು ಮತ್ತು ಮೆಟೀರಿಯಲ್ಸ್ ಕೂಡ ಹಾಕ್ತೀನಿ. ಮಾಡ್ಯೂಲ್ ವೈಸ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಕೂಡ ಇರುತ್ತೆ. ಲೈಕ್ ಜಸ್ಟ್ 30-35 minutes ಒಂದೊಂದು ಮಾಡ್ಯೂಲಿಗೆ ಅಷ್ಟೇ. ಲೆಕ್ಚರ್ಸ್ ಥರ 2 hours 3 hours ಮಾಡಲ್ಲ, ಅಷ್ಟು ರೆಡಿಮೇಡಾಗಿ ಕೊಡ್ತಿದ್ದೀನಿ. ಅಟ್ಲೀಸ್ಟ್ ಅದಕ್ಕೋಸ್ಕರ ಆದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಡೆಫಿನೆಟ್ಲಿ ನಾನು ಏನು ಔಟ್ ಆಫ್ ಬಾಕ್ಸ್ ಟೈಮ್ ವೇಸ್ಟ್ ಮಾಡಲ್ಲ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸಲ್ಲಿ ಇಂಟರ್ನ್ಶಿಪ್, ಹ್ಯಾಕಥಾನ್ಸ್ ಮತ್ತು ಪ್ರಾಜೆಕ್ಟ್ಸ್ ಬಗ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರಾಜೆಕ್ಟ್ ರಿಲೇಟೆಡ್ ವೀಡಿಯೋ ಆಲ್ರೆಡಿ ಚಾನಲಲ್ಲಿದೆ, ಚೆಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್.